ಎಲ್ಲರಿಗೂ ನಮಸ್ಕಾರ. ಇಲ್ಲಿಯವರೆಗಿನ ಮಿಲೆನಿಯಂ ಸರಣಿಯ ಪುಸ್ತಕಗಳಲ್ಲಿ ಯಾವುದಾದರೊಂದು ದೇಶ ಅಥವಾ ಖಂಡದ ವೈಶಿಷ್ಟ್ಯಮಯ ಪ್ರದೇಶ ಅಥವಾ ಯಾವುದೋ ಒಂದು ಕುತೂಹಲಕಾರಿ ವಿಷಯವನ್ನ ಕೇಂದ್ರೀಕೃತವಾಗಿರಿಸುವುದನ್ನ ನಾವೆಲ್ಲ ತಿಳಿದಿದ್ದೇವೆ. ಮಿಲೇನಿಯಂ ಸರಣಿಯ 14ನೇ ಪುಸ್ತಕ ಮಹಾಫಲಯನ ಆ ದೃಷ್ಟಿಕೋನದಲ್ಲಿ ಭಿನ್ನವಾಗಿದ್ದು, 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ರಷ್ಯನ್ನರಿಂದ ಬಂಧಿಸಲ್ಪಟ್ಟು ಸೈಬೇರಿಯಾದ ಸೆರೆಮನೆಯಲ್ಲಿದ್ದ ಕೆಲವು ವ್ಯಕ್ತಿಗಳು ಜೈಲಿನಿಂದ ತಪ್ಪಿಸಿಕೊಂಡ ಪಲಾಯನವನ್ನ ವರ್ಣಿಸುವ ಸ್ಲಾವೊಮಿರ್ ರಾವಿಸ್ರ ದಿ ಲಾಂಗ್ ವಾಕ್ ಪುಸ್ತಕದ ಸಂಗ್ರಹ ಭಾವಾನುವಾದವಾಗಿರುತ್ತದೆ. ಈ ಪುಸ್ತಕದ ಮುನ್ನುಡಿ ಇಂತಿದೆ. ಈ ಕೃತಿಯ ಬಗ್ಗೆ ನಾನು ಹೆಚ್ಚಿಗೆ ಹೇಳುವುದೇನೂ ಇಲ್ಲ. ನನ್ನ ಜೀವನದಲ್ಲಿ ನನ್ನನ್ನು ಅತ್ಯಂತ ಆಳವಾಗಿ ಕಲಕಿದ, ಬಹುದಿನಗಳವರೆಗೆ ಕಾಡಿದ ಮಹಾಫಲಯನದ 2 ಕೃತಿಗಳೆಂದರೆ ಪೋಲಿಷ್ ಲೇಖಕ ಸ್ಲಾವೊಮಿರ್ ರಾವಿಸ್ ಬರೆದ ದಿ ಲಾಂಗ್ ವಾಕ್ ಮತ್ತು ಫ್ರೆಂಚ್ ಲೇಖಕ ಹೆನ್ರಿ ಚಾರೇರೆ ಬರೆದ ಯಾಪಿಲಾನ್ ಕೃತಿಗಳು. ಸಂಕೋಲೆಗಳಿಂದ ವಿಮುಕ್ತನಾಗಲು, ಬಂಧನದಿಂದ ಪಾರಾಗಲು ಮನುಷ್ಯ ಪ್ರಯತ್ನದ ಅಸಾಧ್ಯ ಸಾಧ್ಯತೆಗಳಿಗೆ ಇವರಿಬ್ಬರ ಅನುಭವಗಳು ಜ್ವಲಂತ ಉದಾಹರಣೆಗಳು. ಚಾರೇರಿಯ ಪುಸ್ತಕ ಬಹು ದೊಡ್ಡದಾದ್ದರಿಂದ ರಾವಿಸ್ ಅನುಭವವನ್ನು ಮಾತ್ರ ಸಂಗ್ರಹವಾಗಿ ಇಲ್ಲಿ ಕೊಟ್ಟಿದ್ದೇನೆ. ಈ ಶತಮಾನ ನಾಗರಿಕತೆಯ ಹೆಸರಿನಲ್ಲಿ, ನ್ಯಾಯದ ಹೆಸರಿನಲ್ಲಿ, ಸಮಾನತೆಯ ಹೆಸರಿನಲ್ಲಿ, ಸಿದ್ಧಾಂತಗಳ ಹೆಸರಿನಲ್ಲಿ ಯಾವ ಶಿಲಾಯುಗ ಮನುಷ್ಯನೂ ಮಾಡಿಲ್ಲದ ಹೇಯ ಕೃತ್ಯಗಳನ್ನು ಎಸಗಿರುವುದು ಈ ಶತಮಾನಕ್ಕೆ ವಿಷಾದದಿಂದ ವಿದಾಯ ಹೇಳುವಂತೆ ಪ್ರೇರೇಪಿಸುತ್ತದೆ. ಮಾರ್ಕ್ಸ್ವಾದದ ಆದರ್ಶದಲ್ಲಿ ಇಡೀ ವಿಶ್ವವನ್ನೇ ಕಮ್ಯುನಿಸ್ಟ್ ಆಡಳಿತಕ್ಕೆ ಒಳಪಡಿಸುವ ಹುಚ್ಚಿನಲ್ಲಿ ಆ ದೇಶಗಳಲ್ಲಿ ನಡೆಯುತ್ತಿದ್ದ ಅಮಾನುಷ ಕೃತ್ಯಗಳತ್ತ ಮೊದಲ ಬಾರಿಗೆ ಜಗತ್ತಿನ ಗಮನ ಸೆಳೆದ ಪುಸ್ತಕ ಸ್ಲಾವೊಮಿರ್ ರಾವಿಸ್ರ ಕೃತಿ ಮಹಾಫಲಯನ. ಈ ಶತಮಾನ ಕಳೆಯುವುದರೊಳಗೆ ಆ ದೇಶಗಳೆಲ್ಲ ತಮ್ಮ ಭ್ರಾಂತಿಯಿಂದ ಎಚ್ಚೆತ್ತುಕೊಂಡವು ಎನ್ನುವುದು ಸಮಾಧಾನದ ಸಂಗತಿಯಾದರೂ, ಸಮಾನತೆಯ ದಿವ್ಯಾದರ್ಶಗಳನ್ನು ಜಪಿಸುತ್ತಲೇ ಎಂಥ ನಿರರ್ಥಕ ಕ್ರೌರ್ಯದ ಆರಾಧನೆಯಲ್ಲಿ ಎಷ್ಟು ಮುಗ್ಧ ಹೃದಯಗಳ ಬದುಕನ್ನ ಹೊಸಕಿದರು ಎನ್ನುವುದು ನಮ್ಮನ್ನ ಖಿನ್ನಗೊಳಿಸುತ್ತದೆ. ಉನ್ನತ ನಾಗರಿಕ ಸಮಾಜದ ಕ್ರೌರ್ಯದಿಂದ ಪಲಾಯನ ಮಾಡಿದ ಸ್ಲಾವೊಮಿರ್ಗೆ ಅನಾಗರಿಕ ಅಸಂಸ್ಕೃತ ಅಲೆಮಾರಿಗಳಲ್ಲಿ ಕಂಡ ಔದಾರ್ಯ, ಮಾನವೀಯತೆ, ಹೃದಯವಂತಿಕೆಗಳಿಂದ ಮತ್ತೆ ಮನುಷ್ಯತ್ವದ ಬಗ್ಗೆ ಭರವಸೆ ಮೂಡುತ್ತದೆ. ಈ ಶತಮಾನದ ಬಹುಪಾಲನ್ನು ಕಾಡಿದ ರಾಜಕೀಯ ಮೂಲಭೂತವಾದದ ಯುಗವೇನೋ ಕೊನೆಯಾಗುತ್ತಿದೆ. ಆದರೆ ಅದರ ಜಾಗವನ್ನ ಧಾರ್ಮಿಕ ಮೂಲಭೂತವಾದ ಆಕ್ರಮಿಸುವ ಲಕ್ಷಣಗಳು ಸ್ಪಷ್ಟವಾಗಿ ಕಾಣುತ್ತಿವೆ. ಮತ್ತೊಮ್ಮೆ ಮಾನವೀಯತೆಯ ಮೇಲೆ ಕ್ರೌರ್ಯ, ದಬ್ಬಾಳಿಕೆ, ದಮನಗಳನ್ನ ಇದು ಹೇರಿ 21ನೇ ಶತಮಾನವನ್ನ ರಕ್ತಸಿಕ್ತಗೊಳಿಸುವ ಮೊದಲು ಎಚ್ಚರಿಸುವುದು ಈ ಕೃತಿಯ ಪರೋಕ್ಷ ಉದ್ದೇಶಗಳಲ್ಲಿ ಒಂದು ಎನ್ನುತ್ತಾರೆ ತೇಜಸ್ವಿ ಅವರು. ಧನ್ಯವಾದಗಳು.